ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿ ಎಸ್ ಎಸ್ ಅಲ್ಲಿ ಸಿ ಎಸ್ ಎಸ್ ಲಿಂಕ್ಸ್ ಮತ್ತು ಕರ್ಸರ್ ಪ್ರಾಪರ್ಟೀಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಇವಾಗ ಕೊಡ್ಬೋಣ. ಸೊ ಆಲ್ರೆಡಿ ನಾನು ಸ್ವಲ್ಪ ಸ್ಟೈಲ್ಸ್ನ ಹಾಕ್ಕೊಂಡಿದ್ದೀನಿ ಲಿಂಕ್ಸ್ ರಿಲೇಟೆಡ್ ಆಗೋಕ್ಕೆ. ಸೊ ಫಸ್ಟು ನೀವು ಒಂದು ಲಿಂಕ್ ಬರೆದ್ರೆ, ಸೊ ಎಚ್ ಟಿ ಎಮ್ ಎಲ್ ಅಲ್ಲಿ ಲಿಂಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಕೂಡ ನೋಡಿ. ಲಿಂಕ್ಸ್ ಅಂದರೆ ಏನು? ಸೊ ಲಿಂಕ್ಸ್ ಅಂದರೆ ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ನ್ಯಾವಿಗೇಟ್ ಮಾಡೋದು ಲಿಂಕ್ಸ್ ಅಂತ ಕರೀತಾರೆ. ಸೊ ಅದನ್ನು ಆ್ಯಂಕರ್ ಟ್ಯಾಗ್ ಯೂಸ್ ಮಾಡಿಕೊಂಡು ನಾವು ಲಿಂಕ್ಸ್ನ ಬರಿಬೋದು. ಸೊ ಈ ಲಿಂಕ್ಸ್ನ ಹೆಂಗೆ ಡಿಸೈನ್ ಮಾಡೋದು ಅಂತ ಹೇಳ್ಕೊಡ್ತೀವಿ ನೋಡಿ. ಇವಾಗ ಒಂದು ಲಿಂಕ್ಗೆ ನಾನು ಕಲರ್ ಕೊಡಬೇಕು ನೋಡಿ. ಇಲ್ಲೊಂದು ಎ ಟ್ಯಾಗ್ ಇದೆ, ಈ ಎ ಟ್ಯಾಗ್ಗೆ ನಾನು ಕಲರ್ ಕೊಡ್ಬೋದು, ಓಕೆನಾ. ಆಮೇಲೆ ಟೆಕ್ಸ್ಟ್ ಡೆಕೋರೇಷನ್ ಅಂದರೆ ಇದಕ್ಕೆ ನಾವು ಏನಾದರೂ ಇವಾಗ ಬೇರೆ ಕಲರು ಡಿಫಾಲ್ಟ್ ಆಗಿ ಬ್ಲೂ ಕಲರ್ ಇರುತ್ತೆ ಲಿಂಕ್ಸ್. ಸೊ ನಾವು ಅದಕ್ಕೆ ಟೆಕ್ಸ್ಟ್ ಡೆಕೋರೇಷನ್ ನನ್ ಕೊಟ್ಟರೆ ಅವೆಲ್ಲ ಏನೂ ಬರಲ್ಲ. ಆಮೇಲೆ ಇದಕ್ಕೆ ನಾವು ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲೋ ಕೊಟ್ಟಿದ್ದೀವಿ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಂಕು ಯಾವ ಕಲರ್ ಇದೆ ಅಂತ. ಸೊ ನಾನು ಇವಾಗ ಏನು ಮಾಡ್ತೀನಿ, ಕಮೆಂಟ್ ಮಾಡ್ತೀನಿ ಸದ್ಯಕ್ಕೆ. ಬೇರೆದೆಲ್ಲ ಇದೆ, ಸೊ ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಸೊ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಿಮಗೆ ನೋಡಿ ಗೊತ್ತಾಯ್ತಲ್ಲ, ಕಲರು ಟೆಕ್ಸ್ಟ್ ಡೆಕೋರೇಷನ್ ನಾನು ಕೊಟ್ಟಿರೋದ್ರಿಂದ ಕಲರ್ ಏನು ಬರಲ್ಲ. ಸೊ ಅದನ್ನ ತೆಗಿತೀನಿ. ಡಿಫಾಲ್ಟ್ ಲಿಂಕ್ಗೆ ಅಂಡರ್ಲೈನ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲೋ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ಎಲ್ಲೋ ಮತ್ತು ಅಂಡರ್ಲೈನ್ ಬರ್ತಾ ಇಲ್ಲ. ನಾನು ಇವಾಗ ಟೆಕ್ಸ್ಟ್ ಡೆಕೋರೇಷನ್ ಕೊಟ್ಟರೆ ಆ ಅಂಡರ್ಲೈನ್ ಹೋಗ್ಬಿಡುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನೋಡಿ ಇವಾಗ ಇದನ್ನು ಕ್ಲಿಕ್ ಮಾಡಿದ್ರೆ ಬೇರೆ ಟ್ಯಾಗ್ ಹೋಯ್ತು. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಲಿಂಕ್ ಅಂತ ಹೇಳಿದ್ನಲ್ಲ, ಇಲ್ಲಿ ಲಿಂಕ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕಲರ್ ರೆಡ್ ಆಗುತ್ತೆ ನೋಡಿ, ಅಬ್ಸರ್ವ್ ಮಾಡೋದಲ್ಲ. ಸೊ ಕಲರು ರೆಡ್ ಆಗುತ್ತೆ ಲಿಂಕ್ ಅಂತ ಕೊಟ್ಟರೆ, ಓಕೆನಾ. ಸೊ ಇವಾಗ ಇದು ಆ್ಯಂಕರ್ ಟ್ಯಾಗಲ್ಲಿ ಲಿಂಕ್ಗೆ ಹೆಂಗೆ ಸ್ಟೈಲ್ಸ್ ಮಾಡೋದು ಅಂತ ಗೊತ್ತಾಯಿತು. ಸೊ ಇವಾಗ ವಿಸಿಟೆಡ್ ಬಗ್ಗೆ ಹೇಳ್ಕೊಡ್ತೀನಿ. ಇವಾಗ ನಾನು ಇದನ್ನು ಕಮೆಂಟ್ ಮಾಡ್ತೀನಿ, ಲಿಂಕ್ನ ಕಮೆಂಟ್ ಮಾಡ್ತೀನಿ. ಮೇಲ್ಗಡೆ ಇದ್ದಿದ್ದು ಅನ್ವಿಸಿಟೆಡ್ ಲಿಂಕ್ ಇದೆ, ಇದು ಇವಾಗ ವಿಸಿಟೆಡ್ ಲಿಂಕ್. ಸೊ ಇವಾಗ ಬೈ ಡಿಫಾಲ್ಟು ಇದು ನೋಡಿ, ವಿಸಿಟೆಡ್ಗೆ ಇವಾಗ ಏನಾಗಿದೆ, ಕಲರ್ ಗ್ರೀನ್ ಬಂದಿದೆ ಆಟೋಮೆಟಿಕ್ಕಾಗಿ. ಟೆಕ್ಸ್ಟ್ ಡೆಕೋರೇಷನ್ ನನ್ನ, ಆಮೇಲೆ ಬ್ಯಾಕ್ಗ್ರೌಂಡ್ ಕಲರ್ ಟ್ಯಾನ್ ಅಂತ ಇದೆ. ನೋಡೋಣ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಸೊ ಇದು ವಿಸಿಟ್ ಆಗಿದೆ, ಇದೇ ಪೇಜೆಲ್ಲ ಇದ್ದರೆ ಈ ಸ್ಟೈಲ್ಸ್ ಅಪ್ಲೈ ಆಗುತ್ತೆ. ಸೊ ಇಲ್ಲ ಅಂದರೆ ಈ ಸ್ಟೈಲ್ಸ್ ಅಪ್ಲೈ ಆಗಲ್ಲ. ಸೊ ಬೇರೆ ಕಲರ್ ಕ್ಲಿಕ್ ಮಾಡೋಣ. ಸೊ ಇದು ಸೇಮ್ ಪೇಜೆಲ್ಲ ಇದ್ದರೆ ಇದು ನಮಗೆ ಸ್ಟೈಲ್ಸ್ ಅಪ್ಲೈ ಆಗುತ್ತೆ, ಇಲ್ಲಾಂದರೆ ಇದು ನಮ್ಗೆ ಗೊತ್ತಾಗಲ್ಲ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ನಾವು ಆ ಲಿಂಕ್ನ ಇವಾಗ ಮೌಸ್ ಓವರ್ ಮಾಡಿದ್ರೆ ನೋಡಿ ಬೇರೆ ಕಲರ್ ಬರ್ತದೆ, ಕರೆಕ್ಟಾ. ನೋಡಿ ಲೈಟ್ ಗ್ರೀನ್ ಬರ್ತದೆ, ಟೆಕ್ಸ್ಟ್ ಡೆಕೋರೇಷನ್ ಅಂಡರ್ಲೈನ್ ಅಂತ ಬರ್ತದೆ. ಸೊ ಬೈ ಡಿಫಾಲ್ಟ್ ಅಂಡರ್ಲೈನ್ ಇದೆ. ಸೊ ನಾವು ಮೌಸ್ ಓವರ್ ಮಾಡಿದ್ರೆ ಅಂಡರ್ಲೈನ್ ಅಂತ ಬರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಮೌಸ್ ಓವರ್. ಸೊ ಆ್ಯಕ್ಟಿವ್ ಬಗ್ಗೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಕಲರ್ ಬಂತು ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಕಲರ್ ಬಂತು. ಸೊ ಅಂದರೆ ಆ ಲಿಂಕ್ ಇವಾಗ ಆ್ಯಕ್ಟಿವ್ ಅಂತ. ಸೊ ಇದು ಮತ್ತು ಆಲ್ಮೋಸ್ಟ್ ವಿಸಿಟೆಡ್ ಲಿಂಕ್ ಆಲ್ಮೋಸ್ಟ್ ಸೇಮೇ ಬರುತ್ತೆ, ಏನು ಅಂಥ ಡಿಫ್ರೆನ್ಸ್ ಬರಲ್ಲ.
ಬಟ್ ಎರಡಕ್ಕೂ ಸಪ್ರೇಟ್ ಮೀನಿಂಗ್ಸ್. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಲಿಂಕ್ಸ್ಗೆ ನಾವು ಹೆಂಗೆ ಸ್ಟೈಲ್ಸ್ನ ಕೊಡೋದು ಅಂತ. ಇವಾಗ ಕರ್ಸರ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ, ಆಮೇಲೆ ಯೂಸ್ ಮಾಡಲ್ಲ. ನೋಡಿ, ಇಲ್ಲಿ ನಾನು ಕರ್ಸರ್ ಪ್ರಾಪರ್ಟಿ ಹಾಕ್ತೀನಿ. ಸೊ ಮೌಸ್ ಓವರ್ ಮಾಡೋದ್ರ ಮೇಲೆ ಯಾವುದಾದ್ರು ನೋಡಿ, ಆಟೋ ಅಂದರೆ ಡಿಫಾಲ್ಟ್ ನೋಡಿ ಆರೋ ಮಾರ್ಕ್ ಇದೆ ಕರ್ಸರ್ ಪಾಯಿಂಟ್, ಇದ್ರ ಮೇಲೆ ಕೊಟ್ಟರೆ ನೋಡಿ ಐದು ಸಿಂಬಲ್ ಬರ್ತದೆ, ಕ್ರಾಸ್ ಏರ್ ಅಂತ ಬರ್ತದೆ ನೋಡಿ ಇವಾಗ. ಆಮೇಲೆ ಡಿಫಾಲ್ಟ್ ಅಂದರೆ ನಾರ್ಮಲ್ ಆರೋ ಮಾರ್ಕು. ಆಮೇಲೆ ರೀಸೈಸ್, ಹೆಲ್ಪ್ ನೋಡಿ ಅಲ್ಲಿ ಸಿಂಬಲ್ ಚೇಂಜ್ ಆಗ್ತಾಯಿದೆ ನೋಡಿ, ಮೂವ್, ಎನ್ ರೀಸೈಸ್, ರೀಸೈಸ್, NW ರೀಸೈಸ್, ಪಾಯಿಂಟರ್, ಪ್ರೋಗ್ರೆಸ್ ನೋಡಿ, ಪ್ರೋಗ್ರೆಸ್ ಕ್ಲಿಕ್ ಮಾಡಿದ ತಕ್ಷಣ ರೌಂಡ್ ಸಿಂಬಲ್ ಬರ್ತದೆ. ಸೊ ಇದು ರೀಸೈಸ್, SC ರೀಸೈಸ್, SW ರೀಸೈಸ್, ಟೆಕ್ಸ್ಟು ಮತ್ತು ಆಟೋ ಆಲ್ಮೋಸ್ಟ್ ಸಿಮಿಲರ್ ಆಗೇ ಬರ್ತದೆ. ಆಮೇಲೆ W ರೀಸೈಸ್ ಅಂದರೆ ವರ್ಟಿಕಲಿ. ಆಮೇಲೆ ವೆಯ್ಟ್ ನೋಡಿ, ವೆಯ್ಟ್ಗೂ ಮತ್ತು ಪ್ರೋಗ್ರೆಸ್ಗೆ ವೆಯ್ಟಲ್ಲಿ ಸ್ವಲ್ಪ ಈ ಕರ್ಸರ್ ಪಾಯಿಂಟರು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ರೌಂಡ್, ಮತ್ತು ಪ್ರೋಗ್ರೆಸ್ಸಲ್ಲಿ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಕರ್ಸರ್ ಪ್ರಾಪರ್ಟೀಸ್ ಹಿಂಗೆ. ಸೊ ಇವಾಗ ಇದನ್ನು ಕೋಡಲ್ಲಿ ತೋರಿಸ್ತೀನಿ ಹಿಂಗೆ ಬರೆಯೋದು ಅಂತ. ನೋಡಿ ಏನಿಲ್ಲ, ಒಂದು ಸ್ಪ್ಯಾನ್ ಟ್ಯಾಗ್ಗೆ ಸ್ಟೈಲ್ ಬರ್ಕೊಂಡು ಕರ್ಸರ್ ಆಟೋ, ಕರ್ಸರ್ ಕ್ರಾಸ್ ಏರ್. ಸೊ ಈ ಥರ ಕರ್ಸರ್ ಪ್ರಾಪರ್ಟೀಸ್ ತುಂಬಾ ಇರುತ್ತೆ. ಸೊ ನಿಮ್ಗೆ ಇದನ್ನು ಎಲ್ಲೆಲ್ಲಿ ಯೂಸ್ ಆಗುತ್ತೋ ಮೌಸ್ ಓವರ್ ಮಾಡಿದಾಗ, ಮೌಸ್ ಓವರ್ ಮಾಡಿದಾಗ ಮಾತ್ರ ವರ್ಕ್ ಆಗುತ್ತೆ, ಹಾಗೆ ವರ್ಕ್ ಆಗುತ್ತೆ. ಸೊ ನೀವು ಯಾವಾಗ ಮೌಸ್ ಓವರ್ ಮಾಡಿದಾಗ ಯಾವ್ಯಾವ ಥರ ಕರ್ಸರ್ಸ್ ಬೇಕಾಗುತ್ತೋ ನಿಮ್ಮ ವೆಬ್ಸೈಟಲ್ಲಿ, ನಿಮ್ಮ ಅಪ್ಲಿಕೇಶನ್ಸಲ್ಲಿ, ಸೊ ಅವಾಗ ಈ ಕರ್ಸರ್ ಪ್ರಾಪರ್ಟಿನ ಯೂಸ್ ಮಾಡ್ಕೊಬೋದು. ಸೊ ಈ ವಿಡಿಯೋಲ್ಲಿ CSS ಲಿಂಕ್ಸ್ನ ಹೆಂಗೆ CSS ಅಲ್ಲಿ ಡಿಸೈನ್ ಮಾಡ್ಬೋದು, ಮತ್ತು ಕರ್ಸರ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅನ್ಸುತ್ತಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.